ಬಟ್ ಏನಪ್ಪ ನಿಮ್ಮ ಫಿಲ್ಟ್ರ್ ಪೈಪ್ ಇರುತ್ತಲ್ಲ, ಹಾಗಾಗಿ ನಿಮಗೆ ಬರೀ ಪೈಪ್ ಹೆಂಗಿರುತ್ತೆ ಹಂಗೆ ಕಾಣಿಸುತ್ತೆ ಅಷ್ಟೇ. ಪೈಪ್ ಇರಲಿಲ್ಲ ಅಂದಿದ್ರೆ ನಿಮಗೆ ಸರೌಂಡಿಂಗ್ ಈ ಕೇಸಿಂಗ್ ಇತ್ತಲ್ಲ, ಇದು ಕೇಸಿಂಗು, ಇದ್ರೊಳಗಡೆ ನಿಮಗೆ ಸೋರ್ಸ್ ಎಲ್ಲ ಕಾಣಿಸುತ್ತೆ, ಇದ್ರೊಳಗಡೆ ನಿಮ್ಗೇನು ಕಾಣಿಸಲ್ಲ. ಟ್ರೈ ಮಾಡಬೇಕು. ಟ್ರೈ ಮಾಡೋಣ, ಎತ್ತಬೇಕಾಗತ್ತೆ. ಇಲ್ಲೊಂದು ಕಡೆ ಮಾತ್ರ ತಿರಾಕಿರ್ತೀರಲ್ಲ, ನೋಡೋಣ ಈ ಸರಿ ಸ್ವಲ್ಪ ಟ್ರೈ ಮಾಡ್ತೀನಿ. ನಾರ್ಮಲಾಗಿ ಹೋಗಲ್ಲ. ಇದು ಬಸವನ ಹುಳುಗಳು ಆವಾಗಲೇ ಹೇಳಿದ್ರಲ್ಲ, ಅದೆಲ್ಲ ಅದೇ ಬೀಳ್ತಾ ಇದೆ ನೋಡಿ, ಜೀವಂತವಾಗಿದ್ದಾವೆ. ರೆಕಾರ್ಡ್ ರೆಡಿ ಸರ್, ಕೊಡ್ತೀನಿ ವಿಡಿಯೋ, ನಿಮ್ಮ ಫೋನ್ಗೆ ಹಾಕ್ಕೊಡ್ತೀನಿ. ಹೌದಲ್ವಾ? ರೆಕಾರ್ಡ್ ಆಗ್ತಾ ಇದೆ. ಅದರದ್ದು ಏನೋ ಥರ ಸ್ವಲ್ಪ ಡೀಪ್ದು ಹೋಗಿದ್ಮೇಲೆ ಅದು ಇರ್ತದ, ಯಾವುದು ಬಸವನ ಹೇಳಿದ್ದು ಇದು. ಈಗ ಮೇಲೆ ಇದು ಬೋರ್ಡರ್ಸ್ ಏನಾದರೂ ಹಾಕಬೇಕಲ್ವಾ? ಟೋಟಲ್ ಇದೆ ಡೆಪ್ತ್ ಎಷ್ಟು ಸರ್? 400. ನೋಡಿ ಇಲ್ಲಿ ಹೋಲ್ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, 3 ಹೋಲು, 3 ಗೆರೆ ಹಿಂಗೆ ಕಾಣಿಸ್ತಾ ಇದೆ. ಹೌದು, ಇದಕ್ಕೆ ಕೇಸಿಂಗ್ ಪೈಪ್ಗೆ ಅದು. ಇದರಿಂದನೇ ನಿಮಗೆ ನೀರು ಬರೋದು. ನಿಮಗೆ ಫುಲ್ ಬಾಟಮ್ವರೆಗೂ ಮಾಡಿರ್ತಾರೆ ಆ ಥರ ಹೋಲು. ನೋಡಿ, ಓಕೆ. ಅದರಿಂದ ಅದು ಇದು ನೀರು ಹೋಗುದಾ? ನೀರು ಮಾತ್ರ ಬರುತ್ತೆ. ಅಚ್ಚಾ. ಈ ಕಲ್ಲು ಅಥವಾ ಮಣ್ಣು ಏನಾದರೂ ಇತ್ತು ಅಂತಂದ್ರೆ ಬೋರ್ಡರ್ಸ್ ಹೇಳಿದ್ರಲ್ಲ ನೀವು, ಹೌದು, ಅದೆಲ್ಲ ಬಿಡಲ್ಲ, ಬರೀ ನೀರು ಮಾತ್ರ ಬರುತ್ತೆ. ಓಕೆ, ಅದೇನೋ ಇಶ್ಯೂ ಇಲ್ಲ ಹಾಗಾದ್ರೆ. ನೀರು ಮೇಲೆ ಇದೆ. ಮೇಲೆ ಇದೆಯಾ? ನೀರು ಮೇಲೆ ಇದೆ. ಏನಕ್ಕೆ, ಯಾಕೆ ಅದು ಇಷ್ಟು ಬೇಗ ಯಾಕೆ ನೀರು ಬರ್ತದೆ? ಅಲ್ಲಲ್ಲ, ನಿಮಗೆ ನೀರು ಪ್ರಾಬ್ಲಮ್ ಏನಿಲ್ವಲ್ಲ ಸರ್? ಅಲ್ಲಲ್ಲ, ನೋಡಿ ಇವಾಗ ಡೆಪ್ತ್ 400 ಹೋಗಿದೆ. ಓಕೆ, ಇವಾಗ ಒಂದು 20 ಫೀಟ್ ಕೂಡ ಹೋಗಿಲ್ಲ, ನೀರು ಯಾಕೆ ಬಂತು ಹಂಗೆ ಹೇಳ್ದೆ ನಾನು. ಅಲ್ಲಲ್ಲ, ಗಲೀಜ್ ನೀರಾ? ಗಲೀಜ್ ನೀರಾ ಅದು ಅಂತ ಹೇಳೋದು. ಚೆಕ್ ಮಾಡೋಣ. 50 ಅಡಿಗೆ ನೀರಿದೆ ಸರ್. 50 ಫೀಟ್. ಏನು ಕಾರಣ ಅದು? ಈಗ ನೋಡಿ, ನೀರೊಳಗಡೆ ಬಿಡ್ತೀನಿ. ಅದೇ ನೀರು ಗಲೀಜಿದೆ ನೋಡಿ, ಕಾಣಿಸ್ತಾ ಇದೆ ಗಲೀಜ್. ಹೌದು, ಗಲೀಜ್ ನೀರೆಲ್ಲ ಇದೆ. ಹೌದು ಹೌದು, ಅದು ಒಳಗಡೆ ಕೆಳಗಡೆ ಹೋಗ್ತದಾ ಸರ್? ಈಗ ಅಂದ್ರೆ ಅದು ಸಿಲ್ಟ್ ನೀರು ಬಂದಿದೆ ಅದರಲ್ಲಿ. ಓಕೆ, ಈಗ ನೀವು ಆನ್ ಮಾಡ್ತಾ ಇಲ್ವಾ ಇದನ್ನ? ಏನು ಆನ್ ಮಾಡ್ತೇವೆ? ಆನ್ ಮಾಡಿ. ಅಲ್ಲ, ಆನ್ ಮಾಡಿದ್ರೆ ನಮ್ದು ಒಳ್ಳೆ ನೀರು ಹಾಕಿದ್ದೇವೆ, ಅದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಆಗುತ್ತೆ. ಚೆಕ್ ಮಾಡ್ತೀನಿ. ಸಿಲ್ಟ್ ನೀರು ಹೋಗಿದೆ ಅಂತ ಹೇಳ್ತೀರಾ? ಇದು ಎಷ್ಟು ದಿವಸದಿಂದ ಪ್ರಾಬ್ಲಮ್ ಸರ್ ನಿಮಗೆ? 1 ವಾರ. ಅದ್ರ ಕೆಳಗಡೆ ನಿಮಗೆ ನೋಡೋಕ್ಕಾಗಲ್ಲ. ಇಲ್ಲ
ಇಲ್ಲೇ ಇದೆ ಮ್ಯಾಟ್ರು. ಏನು ತೋರಿಸ್ತೀನಿ ರೀ. ನೀರು ಇದಾಗ್ತಾ ಇದೆಯಾ ಅಲ್ಲಿ, ಕುದೀತಾ ಇದೆಯಾ ಏನು? ಮೊಬೈಲಲ್ಲಿ ಇದು ಬರ್ತದಲ್ವಾ? ಮೊಬೈಲಿಗೆ ಬರುತ್ತೆ ಸರ್. ಇದು ಮೊಬೈಲ್ ಲೀಕೇಜ್ ಆಗಿದೆ. ಯಾವುದು ಪೈಪಾ? ಇದು ಪೈಪಾ? ತೋರಿಸ್ತೀನಿ, ಡಿಲೇ ಆಗಿದೆ ಇದನ್ನ ಫ್ಲಶ್ ಔಟು ಮಾಡೋಕ್ಕೂ ಆಗಲ್ಲ ಸರ್. ಮತ್ತು ಫಿಲ್ಟ್ರ್ ಪೈಪ್ ಇದ್ದರೆ ಫ್ಲಶ್ ಔಟು ಮಾಡಲ್ಲ. ನಾನು ಹೇಳಿದ್ದೆಲ್ಲ ಸಿಂಪಲ್ ಟೆಕ್ನಿಕ್ಸು, ಅದನ್ನು ಮಾಡ್ಬೋದು ಅಷ್ಟೇ. ಸ್ವಲ್ಪ ಹೊತ್ತು ಅವ್ರು ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಬಂದರು, ಮಾಡ್ತಾ ಇದ್ದಾರೆ. ಇಲ್ಲಿಂದ ಚೆನ್ನಾಗಿದೆ ನೀರು. 82ರಲ್ಲಿ ನಿಮಗೆ ಸಮಸ್ಯೆ ಇದೆ. 75ರಿಂದ 82ರಲ್ಲಿ. ಅದಾದಮೇಲೆ ನೀರು ಫೈನ್ ಇದೆ. ಇದು ನೋಡಿ, ಇದು ಫೈನ್ ನೀರಿದು. ಅಂದರೆ ಸಿಲ್ಟ್ ನೀರು ತುಂಬಿಕೊಂಡಿದೆ ಅಂತ ಹೇಳ್ತಾ ಇದ್ದೀರಾ? ಸಿಲ್ಟ್ ಬಂದಿದೆ ಸರ್. ಸಿಲ್ಟ್ ಬಂದಿದೆ ಸಿಲ್ಟ್ ಬಂದಿರೋದ್ರಿಂದನೇ ನೋಡಿ, ಇದು ಪೈಪಿಗೆ ಟಚ್ ಆಗಿ ಹಿಂಗೆ ಹೋಗ್ತಾ ಇರೋದು. ಪೈಪಿಗೆ ಟಚ್ ಆಗಿ ಈಗ ಗೊತ್ತಾಯ್ತಾ? ಇದು ನನ್ನ ಕ್ಯಾಮ್ರಾ ಪೈಪಿಗೆ ಟಚ್ ಆಗಿ ಹಿಂಗೆ ಹೋಗ್ತಾ ಇದೆ. ಈ ಕಡೆಯಿಂದ ಬನ್ನಿ. ಆರಾಮ್ಸೆ ಅದು ಮಣ್ಣು ಸರ್, ಸಿಲ್ಟು. 20 feet depth water is there. ಜಾಸ್ತಿ ಇದೆ, ಫುಲ್ ತುಂಬಿದೆ. ಫುಲ್ಲು ಎಲ್ಲಿ? ಓ, ಇದು ರೆಡ್ ಕಲರ್ ಎಲ್ಲ ಮಣ್ಣೇನಾ ಕಾಣೋದು? ಹೌದು. 134. ಇದು 134ಅಲ್ಲೂ ಜಾಸ್ತಿ ಇದೆ. ನೋಡೋಣ ಸರ್ ಬಾಟಮ್ ಏನಾಗಿದೆ. ಎಷ್ಟು ಫೀಟ್ ಹೋಗ್ತಾ ಇದೆ ಇವಾಗ? 134ಅಲ್ಲಿ ನಿಮಗೆ ಜಾಸ್ತಿ ಆಗಿದೆ. ಅಂದರೆ ಪೂರ್ತಿ ಫುಲ್ ನೀರೇ ತುಂಬಿಕೊಂಡಿದ್ದಾರೆ. ಫುಲ್ಲಾಗಿ ಮಣ್ಣು, ಫುಲ್ ನೀರು ತುಂಬಿಕೊಂಡಿದೆ. 20 ಫೀಟ್ದಿಂದ ಪೂರ್ತಿ ನೀರೇ ನೀರು. ಹೌದು. ಈ ಡೆಪ್ತ್ ನೋಡ್ಕೊಂಡು ಏನು ಮಾಡ್ತೀರಾ ನೆಕ್ಸ್ಟ್ ನಿಮ್ದೇನು? ಸರ್ ಈಗೇನೂ ಇಲ್ಲ. ಫಸ್ಟ್ ಪ್ರಾಬ್ಲಮ್ ಏನು ಅಂತ ಕೇಳ್ತೀವಿ. ನಿಮ್ಗೇನೂ ಇಲ್ಲ, ಬರೀ ಮಣ್ಣೀರೊಂದು ಬರ್ತಾ ಇದೆ ಅಷ್ಟೇ. ಮೋಟ್ರ್ ಗಿಟ್ರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಮಣ್ಣೀರು ಬರೋದಕ್ಕೆ 2 ರೀಸನ್ ಸರ್, ಆಲ್ರೆಡಿ ಹೇಳ್ದೆ ನಾನು. ಸರ್, ಒಂದು 200 ಸರೌಂಡಿಂಗು ಎಲ್ಲಾದರೂ ಬೋರ್ ಹಾಕಿದ್ರೆ ಅದೊಂದು ಪ್ರೆಷರ್ ಬಂದು ಹೊಡೆದಿರುತ್ತೆ. ಸೊ ಆ ಟೈಮಲ್ಲಿ ಮಾತ್ರನೇ ಮಣ್ಣೀರು ಬಂದಿರುತ್ತೆ. ಅಲ್ಲ ಅದು ಇರ್ಬೋದು. ಇನ್ನೊಂದು ಕೇಳಿ, ಇನ್ನೊಂದು ರೀಸನ್ ಅಂದರೆ ಇಲ್ಲಿ ನಮ್ದು ರಿಂಗ್ ಇದೆ. ಓಕೆ.
ರೈನ್ ವಾಟರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮೊನ್ನೆ ಸಿಕ್ಕಾಪಟ್ಟೆ ಜೋರು ಮಳೆ ಆಯ್ತು. 1 ಅವರ್ ಸಿಕ್ಕಾಪಟ್ಟೆ ಜೋರು. ಅವಾಗ ಅದ್ರದ್ದು 2 ದಿವಸ ಆದ್ಮೇಲೆ ಈ ತರ ಮಣ್ಣೀರು ನೋಡ್ತಾ ಇದ್ದೀವಿ ನಾವು. ಓಕೆ ಸರ್, ಮತ್ತೆ ಇನ್ನೊಂದು ಏನಂದ್ರೆ ಆ ರೈನ್ ವಾಟರ್ ಹೇಳಿದ್ರಲ್ಲ, ಅದು ಬಂದ್ಬಿಟ್ಟು ನಿಮ್ ಬೋರ್ಗೆನೆ ಬಂದಿರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಹೌದಾ? ಓಕೆ. ಯಾಕಂದ್ರೆ ಭೂಮಿ ಒಳಗಡೆ ಫುಲ್ ರೂಟ್ಸ್ ಇರುತ್ತೆ. ಸೊ ನಿಮ್ದೇ ಚಾರ್ಜ್ ಆಗಿದೆ ಅಂತಾನೆ ಹೇಳಕ್ಕಾಗಲ್ಲ. ಸೊ ಅಕ್ಕಪಕ್ಕದ್ದು ಕೂಡ ಚಾರ್ಜ್ ಆಗ್ಬೋದು. ಹಂಗ್ ಬಂದ್ರು ಕೂಡ ನಿಮ್ಗೆ ಈ ಫಸ್ಟ್ ಸೋರ್ಸ್ ಅಲ್ಲಿ ಏನಿರುತ್ತಲ್ಲ, ಅಂದ್ರೆ ಮೇಲ್ಗಡೆ ಸೋರ್ಸ್, ಫಸ್ಟ್ ಸೋರ್ಸ್ ಅಲ್ಲಿ ನೀರು ಬರುತ್ತೆ. ಅದ್ ಬಂದ್ಮೇಲೆ ತಿಳಿ ಆಗ್ಬಿಡ್ಬೇಕು. ಸೊ 1 or 2 days ಕ್ಲೋಸ್ ಆಗ್ಬಿಡ್ಬೇಕು, ಅದು ಹೋಗ್ಬೇಕು. ಓಕೆ ಓಕೆ. 1 or 2 days ಗಿಂತನೂ ಜಾಸ್ತಿ ಇತ್ತು ಅಂದ್ರೆ ಅದೇ ಒಂದು ಆ ಥರ ಎಲ್ಲರೂ ಬೋರ್ ಹಾಕಿದ್ರು ಬರುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ಈ ಫಿಲ್ಟರ್ ಪೈಪ್ ಇದೆಯಲ್ಲ, ಇದು ಡ್ಯಾಮೇಜ್ ಆದಾಗ ಇದ್ರ ಹಿಂದೆಗಡೆ ಮಣ್ಣಿರುತ್ತೆ, ಅದು ಕೂಡ ಬರುತ್ತೆ. ಬಟ್ ನಾನು ಅದನ್ನು ಚೆಕ್ ಮಾಡ್ತಾ ಇದ್ದೀನಿ, ಬಟ್ ಈಸಿಯಾಗಿ ಹೋಗ್ತಾ ಇದೆ. ಫಿಲ್ಟ್ರಲ್ಲಿ ಏನು ಪ್ರಾಬ್ಲಮ್? ಫಿಲ್ಟ್ರಲ್ಲಿ ಏನು ಇವಾಗವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ, ಈಸಿಯಾಗಿ ಇಳಿತಾ ಇದೆ. ಪೈಪ್ ಕಾಣ್ತಾ ಇಲ್ಲ. ಬರೀ ಮಡ್ ನನಗೆ ಮೂವಿಂಗ್ ಕಾಣಿಸ್ತಾ ಇದೆ ಸರ್. ಅಂದರೆ ಮೂವಿಂಗ್ ಅಂದರೆ ಈ ಕ್ಯಾಮ್ರಾ ಮೂವಿಂಗು. ಏನಾದರೂ ಕೇಸಿಂಗ್ ಪ್ರಾಬ್ಲಮ್ ಇದ್ದರೆ ಕ್ಯಾಮ್ರಾ ಮೂವ್ ಆಗಲ್ಲ, ನಿಂತ್ಕೊಂಡ್ಬಿಡುತ್ತೆ ಅಲ್ಲಿ. ಸೊ 100% ಇದು ಕೇಸಿಂಗ್ ಪ್ರಾಬ್ಲಮ್ಮು ಅಂತ ಹೇಳ್ತೀನಿ. ಕೇಸಿಂಗ್ ಪ್ರಾಬ್ಲಮ್? ಈ ಫಿಲ್ಟರ್ ಪೈಪ್ ಇದೆಯಲ್ಲ, ಅದು ಹೋಗಿದೆಯಾ? ಅದೇನಾದರೂ ಡ್ಯಾಮೇಜ್ ಆಗಿದ್ರೂ ಕೂಡ ಈ ಥರ ಬರೋ ಚಾನ್ಸಸ್, 2 ಚಾನ್ಸ್ಗೆ ಮಣ್ಣೀರು ಬರೋದು. ಓಕೆ. ಬಟ್ ಫಿಲ್ಟರ್ ಪೈಪ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಿಮ್ಗೆ ಸ್ವಲ್ಪ ಎಕ್ಸ್ಪೆನ್ಸಸ್ ಆಗುತ್ತೆ. ಫಿಲ್ಟರ್ ಪೈಪ್ ಚೆನ್ನಾಗಿದೆ, ಹಂಗೂ ಮಣ್ಣೀರು ಬರ್ತಾ ಇದೆ ಅಂತಂದರೆ ಕಮ್ಮಿ ಇದರಲ್ಲೇ ಮುಗ್ದೋಗ್ಬಿಡುತ್ತೆ. ಏನಿಲ್ಲ, ನಾನೇ ಹೇಳ್ಬಿಟ್ಟು ಹೋಗ್ತೀನಿ, ಅದನ್ನು ಮಾಡಿ 2 days. ಎಷ್ಟು ದಿನದ ಕೆಲಸ ಸರ್ ಇದು? 2 ಪಾಸಿಬಿಲಿಟಿ ಸರ್ ಇಲ್ಲ, ಈಗ ಚೆಕ್ ಮಾಡಿ ಹೇಳ್ತೀನಿ. ಇದು ಫುಲ್ ಬಾಟಮ್ವರೆಗೂ ನಾನು ಚೆಕ್ ಮಾಡ್ತೀನಿ. ಬಾಟಮ್ವರೆಗೂ ಚೆಕ್ ಮಾಡಿ ನಾನು ಹೇಳ್ತೀನಿ ನಿಮಗೆ. ಇದೆಲ್ಲ ಫುಲ್ಲು ನೀರೇ ಸರ್, ಇದು ಮಣ್ಣೀರೇ. ಕೆಳಗಡೆ ಹೋಗ್ತಾ ಇಲ್ಲ ಇನ್ನು? ಇಲ್ಲ, ಇಲ್ಲಿ ಸ್ಟಾಪ್ ಆಯಿತು. 300 ಸ್ಟಾಪ್ ಆಗಿದೆ. 300 ಫೀಟ್. ಮಿಷಿನ್ ಇದು ಕಾಣ್ತಾ ಇಲ್ಲ, ಮೋಟ್ರ್ ಹಿಟ್ ಆಯ್ತಾ? ಮೋಟರ್ ಕಾಣ್ತಾ ಇಲ್ಲ, ಅದು ಇದಾಗಿತ್ತು. ಸರ್, ನೀವು ಲಾಸ್ಟ್ ಟೈಮು ಕ್ಯಾಮ್ರಾ ಏನಾದ್ರು ಬಿಟ್ಟು ಚೆಕ್ ಮಾಡಿಸಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮಾ? ಇದೇ ಫಸ್ಟ್. ಸೊ ನಿಮಗೆ ಡೆಪ್ತ್ ಆ್ಯಕ್ಚುಲಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಮೋಟ್ರ್ ಎಲ್ಲಿವರೆಗೂ ಬಿಟ್ಟಿದ್ದಾರೆ ಅಂತ. ಸ್ವಲ್ಪ ಇವರಿಗೆ ವಿಜಯ್ ಇವರಿಗೆ ಕಾಲ್ ಮಾಡಿ ಡೆಪ್ತ್ ಎಕ್ಸಾಕ್ಟ್ಲಿ 300 400 ಅಲ್ಲ, ಮೋಟ್ರ್ ಬಿಟ್ಟಿರೋದು ನನಗೆ. ಅದೇ ಮೋಟ್ರ್ ಬಿಟ್ಟಿರೋದು 300 ಇರಬೇಕು, 300 ಇಟ್ಬಿಡಬೇಕು. ಯಾಕೆಂದರೆ ನಮ್ಮದು ಸ್ವಲ್ಪ ಅಷ್ಟು ಡೆಪ್ತ್ ಆಗಿ ಹೋಗಿಲ್ಲ ನಮ್ಗೆ 300. ಯಾಕೆಂದರೆ ನಾವು ಕೇಸಿಂಗ್ ಹಾಕಿದಾಗ 300 ಎಂಡ್ ಆಗೈತೆ. ಹಾಂ, 300 ಇರಬೇಕು, 400 ಇರಲಿಕ್ಕಿಲ್ಲ. ಅಲ್ಲಲ್ಲ, ಮೋಟ್ರ್ ಸರ್. ಹಾಂ, ಅಚ್ಚಾ, ಮೋಟ್ರ್ ಅದಕ್ಕಿಂತ ಮೇಲೆ ಕೂಡ ಇದು ಇಡ್ಬೋದು. ಬಾಟಮ್ಗಿಂತ ಮೇಲೆ ಬಿಡ್ತಾರೆ. ಹಾಂ ಹಾಂ. ಬಟ್ ನಿಮ್ಗೆ ಇಲ್ಲಿ ಬೇರೆ ವಾಲ್ಗಿಲ್ ಏನೂ ಇಲ್ವಾ ಸರ್? ಅಂದರೆ ಆನ್ ಮಾಡಿದ ತಕ್ಷಣ ಸಂಪ್ಗೆ ಹೋಗ್ದಿರಾ ಡೈರೆಕ್ಟ್ ಇಲ್ಲಿ ಈಚೆ ಬರೋ ಥರ ಏನೋ ಮಾಡ್ಕೊಂಡು? ಇಲ್ಲ, ಅದನ್ನು ಮಾಡ್ಕೊಂಡು ಸಂಪ್ಗೆ ಹೋಗುತ್ತೆ. ಸಂಪ್ಗೆ ಹೋಗುತ್ತೆ. ಓಕೆ, ಅದು ಮಾಡ್ಕೋಬೇಕಾಗುತ್ತೆ ನಾವು. ಓಕೆ, ಅಲ್ಲಿಂದ ಅಟ್ಲೀಸ್ಟ್ ಒಂದು ಆ ಪೈಪ್ಗೆ ಒಂದು ಪೈಪ್ ಹಾಕ್ಬಿಟ್ಟು ಈಚೆ ಬಿಡೋ ಥರ ಏನಾದರೂ ಮಾಡಬೇಕು. ಯಾಕಂದರೆ ನಿಮಗೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಒಂದ್ಸಲ ಅದನ್ನು ಟ್ರೈ ಮಾಡಿ. ಇಲ್ಲ ಅಂದರೆ ಎತ್ತಿಸ್ಲೇಬೇಕು. ಏನಾದರೂ ನಿಮ್ಗೆ ನನಗೆ ಮೋಟ್ರ್ ಹತ್ರ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ. ಅದರಿಂದ ಕೆಳಗಡೆ ಹೋಗ್ತಾ ಇಲ್ಲ, ಕಲರ್ ಅಟ್ಲೀಸ್ಟ್ ಏನು ಕಾಣಿಸ್ತಾನೆ ಇಲ್ಲ.
ಕೆಳಗಡೆ ನೋಡಿ ನೀರು, ಇದು ನೀರು. ಇಷ್ಟು 20 ಫೀಟ್ ಕೆಳಗಡೆಯಿಂದ ನೀರು ತುಂಬಿಕೊಂಡಿದೆ. 50. ಈ ಥರ ಪೈಪ್ ಕಾಣಬೇಕು. ಕೆಳಗಡೆ ಬಾಟಮಲ್ಲಿ ನೀರಿತ್ತು ಅಂದರೆ ನಿಮಗೆ ಮಿರರ್ ಥರ ಕಾಣಿಸುತ್ತೆ. ಅಷ್ಟು ಕ್ಲಿಯರ್ ಇರುತ್ತೆ.